ಹಾಯ್, ನನ್ನ ಹೆಸರು ಜಯಂತ್ ಅಂತ. ನಾನು BSc ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್. ನಿಟ್ಟೆ ಯೂನಿವರ್ಸಿಟಿಲಿ ಸ್ಟಡಿ ಮಾಡಿದ್ದು. ನಂದು 60% ಇತ್ತು, ಥ್ರೂಔಟ್ 60% ಇತ್ತು, 10th PU ಮತ್ತು ಡಿಗ್ರಿ ಎಲ್ಲ ಸೇರಿ. ನಾನು ಜಸ್ಪೈಡರ್ ರಾಜಾಜಿನಗರ ಆಗಸ್ಟ್ 15th ಜಾಯ್ನ್ ಆದೆ. ಇಲ್ಲಿಗೆ 3 months ಆಯಿತು ಜಾಯ್ನ್ ಆಗಿ. ಇಲ್ಲಿ ಎಜುಕೇಷನ್ ತುಂಬ ಚೆನ್ನಾಗಿ ಕೊಡ್ತಾರೆ, HRs ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಮತ್ತು ಡೈಲಿ ನಾವು ಪ್ರೆಸೆಂಟೇಷನ್ ಕೊಡಬೇಕಾಗಿರುತ್ತೆ. ಪ್ರೆಸೆಂಟೇಷನ್ ಮಾಡೋದ್ರಿಂದ ನಮಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕಾನ್ಸೆಪ್ಟ್ಸು ಎಲ್ಲೂ ಮರೆಯಲ್ಲ. ಆ್ಯಕ್ಚುಲಿ ನಾನು ಡಿಗ್ರಿಲಿ ಓದಿದ್ದಕ್ಕಿಂತ ಇಲ್ಲಿ 3 monthsಲ್ಲಿ ಏನು ಓದಿದ್ದೀನಿ ಅದೇ ಜಾಸ್ತಿ ನೆನಪಿದೆ ನಮ್ಗೆ ಈಗಲೂ. ಸೊ ಪ್ರೆಸೆಂಟೇಷನ್ ತುಂಬ ಹೆಲ್ಪ್ ಆಗುತ್ತೆ. ಪ್ರೆಸೆಂಟೇಷನ್ ಮಾಡಿದ್ರೆ ನಮಗೆ ಇಂಟರ್ವ್ಯೂಲಿ ಆನ್ಸರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ದೆನ್ ಇವರು ಪ್ರತಿ ಮಂತ್ಲಿ ನಮಗೆ ಮಾರ್ಕ್ ತೊಗೊತಾರೆ. ಪ್ರತಿ ಸಬ್ಜೆಕ್ಟಿಗೂ ಜಾವಾಗೆ ಸಪ್ರೇಟ್ ಮಾರ್ಕ್ ಇರುತ್ತೆ, SQL ಸಪ್ರೇಟ್ ಮಾರ್ಕ್ ಇರುತ್ತೆ. ಪ್ರತಿ ಸಬ್ಜೆಕ್ಟ್ಗೂ 4 to 5 marks ತೊಗೊತಾರೆ. ಫಸ್ಟ್ ಮಾರ್ಕ್, ಸೆಕೆಂಡ್ ಮಾರ್ಕ್ ಆ್ಯಂಡ್ ಫೈನಲ್ ಮಾರ್ಕ್ ಅಂತ. ಮಾರ್ಕಿಂದ ನಮಗೆ ಒಂಥರ ಇಂಟರ್ವ್ಯೂ ಹೇಗಿರುತ್ತೋ ಅದೇ ಥರ ನಮಗೆ ಒಂದು ಎನ್ವೈರನ್ಮೆಂಟ್ ಇರುತ್ತೆ ಮಾರ್ಕಲ್ಲಿ. ಸೊ ನಾವು ಫಾರ್ಮಲ್ಸಲ್ಲಿ ಬರ್ತೀವಿ, ಮಾರ್ಕ್ ತೊಗೊಳ್ತೀವಿ. ಸೊ ತುಂಬ ಇಂಟರ್ವ್ಯೂ ರೆಡಿ ಆದಂಗೆ ನಾವು ಮಾರ್ಕಲ್ಲಿ ರೆಡಿಯಾಗಿ ಬರ್ತೀವಿ. ಸೊ ಮಾರ್ಕ್ ತೊಗೊಳೋದ್ರಿಂದ ಇಂಟರ್ವ್ಯೂ ಪರ್ಸ್ಪೆಕ್ಟಿವ್ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ದೆನ್ ನಾನು ಬ್ರಿಲಿಯೋ ಕಂಪ್ನಿಗೆ ಇಂಟರ್ವ್ಯೂಗೆ ನನಗೆ ಆಪರ್ಚುನಿಟಿ ಕೊಟ್ಟಿದ್ದರು ಜಸ್ಪೈಡರಿಂದ. ನಾನು 18th ಇಂಟರ್ವ್ಯೂ ಇತ್ತು ನನಗೆ. ಸೊ ಫಸ್ಟ್ ರೌಂಡು ಆ್ಯಪ್ಟಿಟ್ಯೂಡ್ ಇತ್ತು, 30 question ಆ್ಯಪ್ಟಿಟ್ಯೂಡ್ ಇತ್ತು. ಅದು ಆಮೇಲೆ ಒಂದು ಕೋಡಿಂಗ್ ಇತ್ತು, ಜಾವಾ ಕೋಡಿಂಗ್. ದೆನ್ 2 SQL ಕ್ವೆರಿ ಇತ್ತು. ದೆನ್ 35 questions ಟೆಕ್ನಿಕಲ್ ಇತ್ತು. ಸೊ ಅದರಲ್ಲಿ ಸೆಲೆಕ್ಟ್ ಆದ ನೆಕ್ಸ್ಟು ಗ್ರೂಪ್ ಡಿಸ್ಕಷನ್ ರೌಂಡ್ ಇತ್ತು. ಗ್ರೂಪ್ ಡಿಸ್ಕಷನ್ ಸೆಲೆಕ್ಟ್ ಆದಮೇಲೆ ಇಂಟರ್ವ್ಯೂ ಇತ್ತು. ಇಂಟರ್ವ್ಯೂಯಲ್ಲಿ ಬೇಸಿಕ್ ಜಾವಾನೇ ಕೇಳಿದರು, ಬೇರೆ ಏನು ಕೇಳಿಲ್ಲ. ಸೊ ಅದರಲ್ಲಿ ಸೆಲೆಕ್ಟ್ ಆದಮೇಲೆ ನನಗೆ ಆಫರ್ ಆದೆ. ಸೊ ನಾನು ಈಗ ನಿನ್ನೆ 24th ನನಗೆ ಆಫರ್ ಲೆಟರ್ ಬಂದಿದೆ. 28th ನನಗೆ ಜಾಯ್ನಿಂಗ್ ಡೇಟ್ ಇದೆ. ಸೊ ಕಂಪ್ನಿ ಒಳ್ಳೆಯದಿದೆ, ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಸಿಗುತ್ತೆ ಜಸ್ಪೈಡರಿಂದ.